ಬಹಳ ನೋವಿಂದ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಿದ್ರು. ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ನಮ್ಮ ದೇಶದಲ್ಲಿರೋಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ನಾವಿದ್ದರೆ, ಪಾಕಿಸ್ತಾನದಲ್ಲಿರೋಂಥ ಹಿಂದೂಗಳು, ಕ್ರಿಶ್ಚಿಯನ್ರು ಉಳಿದರೆಲ್ಲರೂ ಕೂಡ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರಂತ ಮುಲ್ಲಾಗಳನ್ನೂ ಕೂಡ ಹಿಡಿದು ಗುಂಡಿಟ್ಟುಕೊಳ್ತಾ ಇರೋದು ನಾವನ್ನೆಲ್ಲ ಕಂಡಿದ್ದೇವೆ. ನೆಮ್ಮದಿ ಇಲ್ಲ. ಆದರೆ ಭಾರತದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅಂತ ಮಂದ್ರಂಗೆ ಬದುಕ್ತಾ ಇದ್ದೀವಿ. ದೇಶವನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು. ಒಂದು ರೀತಿಯ ಜಿನ್ನಾ ಸಂಸ್ಕೃತಿ ಅದು. ಆ ಜಿನ್ನಾ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದ DK ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ, ದಕ್ಷಿಣ ಭಾರತದ ಬೇರೆ ರಾಷ್ಟ್ರವನ್ನೇ ನಾವು ಕೇಳಬೇಕಾಗತ್ತೆ ಅನ್ನೋಂಥ ಹೇಳಿಕೆ ಕೊಟ್ಟು ಅದನ್ನು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಅಧ್ಯಕ್ಷರು DK ಶಿವಕುಮಾರ್ ಅದನ್ನು ಸ್ವಾಗತ ಮಾಡಿದ್ದಾರೆ. DK ಸುರೇಶ್, DK ಶಿವಕುಮಾರ್ ಇವರು ಜಿನ್ನಾ ಸಂಸ್ಕೃತಿ ಅಂತ ವಿಧಿ ಇಲ್ಲದೆ ನಾನು ಹೇಳಬೇಕಾಗತ್ತೆ.